ನಜರೇತಿನ ಒಂದು ಪ್ರಾರ್ಥನಾ ಮಂದಿರ, ಸಬ್ಬತ್ ದಿನ. ಅಲ್ಲಿನ ವಾತಾವರಣದಲ್ಲಿ ಒಂದು ರೀತಿಯ ನಿರೀಕ್ಷೆ ಮನೆ ಮಾಡಿದೆ. ಒಬ್ಬ ಯುವಕ, ಎಲ್ರಿಗೂ ಪರಿಚಿತನಾದವನು, ಗ್ರಂಥವನ್ನು ಓದಲು ಎದ್ದು ನಿಲ್ಲುತ್ತಾನೆ. ಆ ಕ್ಷಣದಲ್ಲಿ ಆತ ಕೇವಲ ಧರ್ಮಗ್ರಂಥವನ್ನು ಓದಲ, ಬದಲಿಗೆ ತನ್ನ ಇಡೀ ಜೀವನದ ಉದ್ದೇಶವನ್ನೇ ಜಗತ್ತಿಗೆ ಘೋಷಿಸ್ಬಿಡ್ತಾನೆ. ಹೌದು, ಇದನ್ನೇ ಯೇಸುವಿನ ಸಾರ್ವಜನಿಕ ಸೇವೆಯ ಅಧಿಕೃತ ಉದ್ಘಾಟನೆ ಅಂತ ಕರೀತಾರೆ. ಅದೇ ನಜ್ರತಿನ ಘೋಷಣಾಪತ್ರ ಅಥವಾ ನ್ಯಾಜರೆತ್ ಮ್ಯಾನಿಫೆಸ್ಟೋ. ಇವತ್ತು ನಾವು ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಇದು ಕೇವಲ ಒಂದು ಧಾರ್ಮಿಕ ಉಪನ್ಯಾಸದ ಕಥೆಯಲ್ಲ. ಇದೊಂದು ಕ್ರಾಂತಿಯ ಆರಂಭ ಅಂತಲೇ ಹೇಳ್ಬೋದು. ಖಂಡಿತ. ನಮ್ಮ ಕೈಯಲ್ಲಿ ಲೂಕಾನ ಸುವಾರ್ತೆಯ 4ನೇ ಅಧ್ಯಾಯದ ಭಾಗ ಇದೆ, ಜೊತೆಗೆ ಅದರ ವಿಶ್ಲೇಷಣೆಯೂ ಇದೆ. ಈ ಘಟನೆ ಯಾಕೆ ಯೇಸುವಿನ ಜೀವನದಲ್ಲಿ ಅಷ್ಟು ದೊಡ್ಡ ತಿರುವು, ಆತ ಆಯ್ದುಕೊಂಡ ಆ ನಿರ್ದಿಷ್ಟ ಮಾತುಗಳ ಅರ್ಥವಾದ್ರೂ ಏನು, ಮತ್ತೆ ಅಲ್ಲಿ ಸೇರಿದ್ದ ಜನರನ್ನು ಅವರ ಮಾತು ಮೊದಲು ಆಶ್ಚರ್ಯಗೊಳಿಸಿ ಆಮೇಲೆ ಯಾಕೆ ಅಷ್ಟು ಕೋಪ ಬರೋ ಹಾಗೆ ಮಾಡ್ತು. ಬನ್ನಿ, ಇದರ ಒಂದೊಂದೇ ಪದರವನ್ನು ಬಿಡಿಸಿ ನೋಡೋಣ. ಖಂಡಿತ, ಶುರು ಮಾಡೋಣ. ಕಥೆ ಶುರುವಾಗೋದೇ ಒಂದು ಕುತೂಹಲಕಾರಿ ಅಂಶದಿಂದ. ಯೇಸು ಪವಿತ್ರಾತ್ಮ ಶಕ್ತಿಯಿಂದ ತುಂಬಿ ಗಲಿಲೆಯಟೆ ವಾಪಸ್ ಬರ್ತಾರೆ. ಹೌದು, ಅದಕ್ಕೂ ಮೊದಲು ಅವರು ಅರಣ್ಯದಲ್ಲಿ 40 ದಿನಗಳ ಕಾಲ ಆ ಶೋಧನೆಗಳನ್ನೆಲ್ಲ ಎದುರಿಸಿ ಗೆದ್ದು ಬಂದಿದ್ರು. ಈಗ ಅವರು ತಮ್ಮ ಸ್ವಂತ ಊರಾದ ನಜರೇತಿಗೆ ಬಂದು ವಾಡಿಕೆಯಂತೆ ಸಬತ್ ದಿನದಂದು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ. ನೋಡಿ, ಆ ಪವಿತ್ರಾತ್ಮ ಶಕ್ತಿಯಿಂದ ಅನ್ನೋ ಪದಗುಚ್ಛ ಇದೆಯಲ್ಲ, ಅದು ಬಹಳ ಮುಖ್ಯ. ಲೂಕನು ಅದನ್ನು ಸುಮ್ಮನೆ ಬರೆದಿಲ್ಲ. ಓ, ಅದರ ವಿಶೇಷತೆ ಏನು? ಅಂದ್ರೆ ಯೇಸುವಿನ ಸೇವೆ ಕೇವಲ ಅವರ ಸ್ವಂತ ಜ್ಞಾನದಿಂದ ಅಥವಾ ಶಕ್ತಿಯಿಂದ ನಡೀತಿಲ್ಲ, ಬದಲಿಗೆ ಅದೊಂದು ದೈವಿಕ ಶಕ್ತಿಯಿಂದ ಪ್ರೇರಿತವಾದದ್ದು ಅಂತ ಸ್ಪಷ್ಟಪಡಿಸುತ್ತೆ. ಅರಣ್ಯದ ಪರೀಕ್ಷೆಯಲ್ಲಿ ಗೆದ್ದ ನಂತರ ಅವರ ಸೇವೆಗೆ ಒಂದು ಅಧಿಕೃತ ಮುದ್ರೆ ಬಿದ್ದ ಹಾಗೆ. ಎಕ್ಸಾಕ್ಟ್ಲಿ. ಅವರು ಕೇವಲ ಒಬ್ಬ ಬೋಧಕರಾಗಿರ್ಲಿಲ್ಲ, ದೈವಿಕ ಅಧಿಕಾರದಿಂದ ಬಂದವರಾಗಿದ್ರು ಅನ್ನೋದಕ್ಕೆ ಅದು ಸಾಕ್ಷಿ. ಸರಿ, ಅವರು ಪ್ರಾರ್ಥನಾ ಮಂದಿರದೊಳಗೆ ಹೋಗ್ತಾರೆ. ಆಗ ಅವರಿಗೆ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಓದಲು ಕೊಡಲಾಗುತ್ತೆ. ಇದು ಮೊದಲೇ ಪ್ಲಾನ್ ಆಗಿತ್ತಾ ಅಥವಾ ಆಕಸ್ಮಿಕವಾಗಿ ನಡೆದಿದ್ದ? ಬಹುಶಃ ಎರಡೂ ಇರಬಹುದು. ಅಂದಿನ ಪದ್ಧತಿಯ ಪ್ರಕಾರ ಸಭೆಯಲ್ಲಿ ಗೌರವಾನ್ವಿತ ವ್ಯಕ್ತಿಗಳಿಗೆ ಗ್ರಂಥವನ್ನು ಓದಲು ಅವಕಾಶ ಕೊಡ್ತಿದ್ರು. ಯೇಸು ಆಗಾಗ್ಲೇ ಹೆಸರು ಮಾಡಿದ್ರಿಂದ ಅವರಿಗೆ ಆ ಗೌರವ ಸಿಕ್ಕಿರಬಹುದು. ಆದ್ರೆ ಅವರು ತೆರೆದು ಓದಿದ ಆ ಭಾಗ ಇದೆಯಲ್ಲ, ಅದು ಮಾತ್ರ ಖಂಡಿತವಾಗಿಯೂ ಆಕಸ್ಮಿಕವಲ್ಲ. ಅದು ದೈವಿಕವಾಗಿ ನಿರ್ಣಯಿಸಲ್ಪಟ್ಟ ಒಂದು ಕ್ಷಣ. ಹೌದು, ಅವರು ಓದಿದ ಭಾಗ ಯೆಶಾಯ 61ನೇ ಅಧ್ಯಾಯದ ಮೊದಲ 2 ವಚನಗಳು. ಆ ಮಾತುಗಳು ಹೀಗಿವೆ: ದೇವರಾತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು, ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಈ ಮಾತುಗಳನ್ನು ಕೇಳಿದಾಗ ಅಲ್ಲಿನ ಜನರ ಮನಸ್ಸಿನಲ್ಲಿ ಏನು ಓಡ್ತಿರಬಹುದು? ಆ ಮಾತುಗಳು ಯಹೂದಿಯರಿಗೆ ಹೊಸತೇನಲ್ಲ. ಆಕ್ಚುಲಿ ಅವರಿಗೆ ಆ ವಚನಗಳು ಬೈಪಾಠವೇ ಆಗಿದ್ವು. ಓಹೋ. ಶತಮಾನಗಳಿಂದ ಅವರು ಆ ಮಾತುಗಳನ್ನು ಬರಲಿರುವ ಮೆಸ್ಸಿಯಾನಿಗೆ ಅನ್ವಯಿಸಿ ಅರ್ಥ ಮಾಡಿಕೊಂಡಿದ್ರು. ಅಂದ್ರೆ ತಮ್ಮನ್ನು ಎಲ್ಲಾ ಕಷ್ಟಗಳಿಂದ ಪಾರು ಮಾಡುವ ರಕ್ಷಕನಿಗೆ. ಹಾಗಾಗಿ ಯೇಸು ಅದನ್ನು ಓದಿದಾಗ ಅವರ ಮನಸ್ಸಲ್ಲಿ ಒಂದು ದೊಡ್ಡ ನಿರೀಕ್ಷೆ ಹುಟ್ಕೊಂಡಿರುತ್ತೆ ಅಲ್ವಾ? ಓ, ಇವರು ಮೆಸ್ಸಿಯನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಖಂಡಿತ. ಯೇಸು ಬಹಳ ಜಾಣ್ಮೆಯಿಂದ ನೇರವಾಗಿ ಹೇಳದೆ ತಾನೇ ಆ ಮೆಸ್ಸಿಯ ಎಂದು ಸೂಚಿಸುತ್ತಿದ್ದರು. ಅದೊಂದು ಪರೋಕ್ಷ ಆದರೆ ಅತ್ಯಂತ ಶಕ್ತಿಯುತವಾದ ಘೋಷಣೆ. ಸರಿ, ಈ ಘೋಷಣೆಯಲ್ಲಿ 5 ಪ್ರಮುಖ ಅಂಶಗಳಿವೆ. ದೀನದಲಿತರಿಗೆ ಶುಭ ಸಂದೇಶ ಅಂದ್ರೆ ಏನು? ಬಡವರಿಗೆ ದುಡ್ಡು ಕೊಡೋದು ಅಂತಾನಾ? ಅದಕ್ಕಿಂತ ಬಹಳ ಆಳವಾದ ಅರ್ಥವಿದೆ. ಇಲ್ಲಿ ದೀನರು ಅಂದ್ರೆ ಕೇವಲ ಆರ್ಥಿಕವಾಗಿ ಬಡವರಲ್ಲ, ಯಾರು ತಮ್ಮ ಆಧ್ಯಾತ್ಮಿಕ ಬಡತನವನ್ನು ಅರಿತುಕೊಂಡು ನನ್ನಿಂದ ಏನೂ ಸಾಧ್ಯವಿಲ್ಲ, ದೇವರೇ ಗತಿ ಅಂತಾರೋ. ಅಂದ್ರೆ ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬಿತರಾದವರು. ಅದೇ, ಅವರಿಗೆ ಶುಭ ಸಂದೇಶ ಅಂದ್ರೆ ದೇವರು ನಿಮ್ಮನ್ನು ಮರೆತಿಲ್ಲ, ನಿಮ್ಮಗಾಗಿ ಒಂದು ಹೊಸ ಯುಗ ಆರಂಭವಾಗುತ್ತಿದೆ ಅನ್ನೋ ಭರವಸೆ. ಅದು ಆತ್ಮಕ್ಕೆ ಸಿಗುವ ಸಾಂತ್ವನ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಬಂಧಿತರಿಗೆ ಬಿಡುಗಡೆ ಅನ್ನೋದಕ್ಕೆ ಬರೋಣ. ಆಗಿನ ಕಾಲದಲ್ಲಿ ರೋಮನ್ ಆಳ್ವಿಕೆ ಇತ್ತು. ಹಾಗಾಗಿ ಇದನ್ನ ಕೇಳಿದ ಜನ ಇದೊಂದು ರಾಜಕೀಯ ಬಿಡುಗಡೆಯ ಕರೆ ಅಂತ ಅನ್ಕೊಂಡಿರ್ಬಹುದಲ್ವೇ? ಖಂಡಿತವಾಗಿಯೂ ಹಾಗೆ ಅಂದ್ಕೊಂಡಿರುತ್ತಾರೆ. ಅವರ ತಕ್ಷಣದ ನಿರೀಕ್ಷೆ ಅದೇ ಆಗಿತ್ತು. ಬನ್ನಿ, ರೋಮನರ ವಿರುದ್ಧ ಹೋರಾಡೋಣ ಅನ್ನೋ ತರಹ. ಹೌದು, ಆದರೆ ಯೇಸುವಿನ ದೃಷ್ಟಿ ಅದಕ್ಕಿಂತ ವಿಶಾಲವಾಗಿತ್ತು.
ಅವರು ಮಾತನಾಡುತ್ತಿದ್ದ ಬಿಡುಗಡೆ ಕೇವಲ ರಾಜಕೀಯ ಸಂಕೋಲೆಗಳಿಂದ ಅಲ್ಲ. ಪಾಪದ ದಾಸತ್ವ, ಕೆಟ್ಟ ಚಟಗಳು, ಭಯ, ಸಾಮಾಜಿಕ ಬಹಿಷ್ಕಾರ. ಓ, ಆಂತರಿಕ ಬಂಧನಗಳು. ನಿಜ. ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬಂಧಿಸುವುದು ಹೊರಗಿನ ಸರಪಳಿಗಳಿಗಿಂತ ಹೆಚ್ಚಾಗಿ ಒಳಗಿನ ಸರಪಳಿಗಳು. ಯೇಸು ಆ ಆಂತರಿಕ ಬಿಡುಗಡೆಯ ಬಗ್ಗೆ ಮಾತಾಡ್ತಿದ್ರು. ಹಾಗೆಯೇ ಅಂಧರಿಗೆ ದೃಷ್ಟಿದಾನ. ಯೇಸು ಕುರುಡರಿಗೆ ಕಣ್ಣು ಕೊಟ್ಟಿದ್ದು ನಮಗೆ ಗೊತ್ತಿದೆ. ಇದು ಅಕ್ಷರಶಃ ಅರ್ಥನಾ ಅಥವಾ ಇದಕ್ಕೂ ಬೇರೆ ಆಯಾಮ ಇದ್ಯಾ? ಎರಡೂ ಹೌದು. ಯೇಸು ಖಂಡಿತವಾಗಿಯೂ ದೈಹಿಕವಾಗಿ ಅಂಧರಾಗಿದ್ದವರಿಗೆ ದೃಷ್ಟಿ ನೀಡಿದರು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರು ಆಧ್ಯಾತ್ಮಿಕ ಕುರುಡುತನದ ಬಗ್ಗೆ ಗಮನಹರಿಸುತ್ತಿದ್ದರು. ಅಂದ್ರೆ ಕಣ್ಣಿದ್ದರೂ ಸತ್ಯವನ್ನು ನೋಡಲಾಗದ ಸ್ಥಿತಿ. ಅದೇ, ತಮ್ಮದೇ ಆದ ಪೂರ್ವಾಗ್ರಹಗಳು, ಅಹಂಕಾರ ಇವುಗಳೆಲ್ಲ ಸತ್ಯವನ್ನು ನೋಡದಂತೆ ಕಣ್ಣಿಗೆ ಪೊರೆಯಂತೆ ಅಂಟಿಕೊಂಡಿರುತ್ತವೆ. ಆ ಪೊರೆಯನ್ನು ತೆಗೆದು ದೇವರ ರಾಜ್ಯದ ಸತ್ಯವನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವುದೇ ನಿಜವಾದ ದೃಷ್ಟಿದಾನ. ಸರಿ, ಇಂದು ಕೊನೆಯ 2 ಅಂಶಗಳು: ಶೋಷಿತರಿಗೆ ಸ್ವಾತಂತ್ರ್ಯ ಮತ್ತು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ. ಇದರಲ್ಲಿ ಉದ್ಧರಿಸುವ ಕಾಲ ಅಥವಾ ದೇವರ ಕೃಪೆಯ ವರ್ಷ ಅನ್ನೋದು ಕೇಳಿಲಿಕ್ಕೆ ವಿಶೇಷವಾಗಿದೆ. ಏನಿದು? ಇದು ಇಡೀ ಘೋಷಣೆಯಲ್ಲೇ ಅತ್ಯಂತ ಕ್ರಾಂತಿಕಾರಕ ಅಂಶ. ಈ ದೇವರ ಕೃಪೆಯ ವರ್ಷ ಅನ್ನೋದು ಹಳೆಯ ಒಡಂಬಡಿಕೆಯಲ್ಲಿ ಬರುವ ಜೂಬಿಲಿ ವರ್ಷವನ್ನು ನೇರವಾಗಿ ಸೂಚಿಸುತ್ತೆ. ಜೂಬಿಲಿ ವರ್ಷ? ಹೌದು. ಯಹೂದ್ಯರ ಕಾನೂನಿನ ಪ್ರಕಾರ ಪ್ರತಿ 50 ವರ್ಷಕ್ಕೊಮ್ಮೆ ಜೂಬಿಲಿ ವರ್ಷವನ್ನು ಆಚರಿಸಬೇಕಿತ್ತು. ಆ ವರ್ಷದಲ್ಲಿ ಎಲ್ಲಾ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತಿತ್ತು. ಎಲ್ಲಾ ಸಾಲಗಳನ್ನು? ಹೌದು. ಜೀತಕ್ಕಿದ್ದ ಎಲ್ಲಾ ದಾಸರಿಗೆ ಬಿಡುಗಡೆ ಸಿಗುತ್ತಿತ್ತು. ಮಾರಾಟವಾಗಿದ್ದ ಭೂಮಿಯನ್ನು ಅದರ ಮೂಲ ಮಾಲೀಕರಿಗೆ ಹಿಂದಿರುಗಿಸಲಾಗುತ್ತಿತ್ತು. 1 ನಿಮಿಷ. ಅಂದ್ರೆ ಇದೊಂದು ಸಮಾಜದ ಸಂಪೂರ್ಣ ರೀಸೆಟ್ ಬಟನ್ ಇದ್ದ ಹಾಗೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲವೂ ಮತ್ತೆ ಮೊದಲಿನಿಂದ ಶುರು. ಇದು ಸಮಾಜದಲ್ಲಿ ದೊಡ್ಡ ಅಲ್ಲೋಲಕಲ್ಲೋಲವನ್ನೇ ಸೃಷ್ಟಿಸಿರಬಹುದಲ್ವೇ? ಖಂಡಿತ. ಅದೊಂದು ಅತ್ಯಂತ ಕ್ರಾಂತಿಕಾರಿ ಸಾಮಾಜಿಕ ಮತ್ತು ಆರ್ಥಿಕ ನೀತಿ. ಯೇಸು ನಾನು ಆ ದೇವರ ಕೃಪೆಯ ವರುಷವನ್ನು ಸಾರಲು ಬಂದಿದ್ದೇನೆ ಅಂದಾಗ ಅವರು ಹೇಳುತ್ತಿದ್ದುದು ನನ್ನ ಮೂಲಕ ದೇವರು ಒಂದು ಶಾಶ್ವತವಾದ ಜೂಬಿಲಿಯನ್ನು ತರುತ್ತಿದ್ದಾರೆ ಅಂತ. ವಾವ್! ಇಲ್ಲಿ ಆಧ್ಯಾತ್ಮಿಕ ಸಾಲವಾದ ಪಾಪಕ್ಕೆ ಕ್ಷಮೆ ಇದೆ, ಬಂಧನಗಳಿಗೆ ಬಿಡುಗಡೆ ಇದೆ, ಮತ್ತು ಕಳೆದುಕೊಂಡದ್ದನ್ನು ಮರಳಿ ಪಡೆಯೋ ಅವಕಾಶವಿದೆ ಅಂತ. ಇದು ಕೇವಲ ಆತ್ಮದ ರಕ್ಷಣೆಯಲ್ಲ, ಇದೊಂದು ಸಮಗ್ರವಾದ, ಇಡೀ ಜೀವನವನ್ನೇ ಬದಲಾಯಿಸುವ ಬಿಡುಗಡೆ. ಈಗ ಚಿತ್ರಣ ಸ್ಪಷ್ಟವಾಗುತ್ತಿದೆ. ಯೇಸು ಈ ಮಾತುಗಳನ್ನೆಲ್ಲ ಓದಿ ಸುರುಳಿಯನ್ನು ಹಿಂದಿರುಡಿಸಿ ಕುಳಿತುಕೊಳ್ತಾರೆ. ಇಡೀ ಪ್ರಾರ್ಥನಾ ಮಂದಿರದಲ್ಲಿ ಸೂಜಿ ಬಿದ್ರು ಕೇಳಿಸುವಷ್ಟು ನಿಶ್ಶಬ್ದ. ಎಲ್ಲರ ಕಣ್ಣುಗಳು ಅವರ ಮೇಲೆಯೇ ನೆಟ್ಟಿವೆ. ಈಗ ಇವರು ಏನ್ ಹೇಳಬಹುದು ಅಂತ ಎಲ್ಲರೂ ಕಾಯ್ತಿದ್ದಾರೆ. ಆಗ ಯೇಸು ಇತಿಹಾಸದಲ್ಲಿ ನಿಂತೋಗುವ ಆ ಒಂದು ವಾಕ್ಯವನ್ನು ಹೇಳ್ತಾರೆ. ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು. ಆ ಇಂದು ಅನ್ನೋ ಒಂದೇ ಒಂದು ಪದ, ಅದೇ ಇಡೀ ಘಟನೆಯ ಕೇಂದ್ರಬಿಂದು. ಅದೊಂದು ಸ್ಫೋಟಕವಾದ ಪದ. ಯಾಕೆ? ಸಾಮಾನ್ಯವಾಗಿ ಪ್ರವಾಚನೆಗಳ ಬಗ್ಗೆ ಮಾತಾಡುವಾಗ ಅದು ಮುಂದೆಂದೋ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಆದರೆ ಯೇಸು ಭವಿಷ್ಯದ ಬಗ್ಗೆ ಮಾತಾಡ್ತಿಲ್ಲ. ಅವರು ನೀವು ಶತಮಾನಗಳಿಂದ ಕಾಯ್ತಿದ್ದ ಆ ಸಮಯ, ಆ ಬಿಡುಗಡೆ, ಅದು ಭವಿಷ್ಯದಲ್ಲಿಲ್ಲ, ಅದು ಇಲ್ಲಿದೆ ಈಗಲೇ. ಯಾಕಂದ್ರೆ ನಾನಿಲ್ಲಿದ್ದೇನೆ. ಇದು ದೈವಿಕತೆಯ ಅತ್ಯಂತ ಸ್ಪಷ್ಟ ಮತ್ತು ಧೈರ್ಯದ ಘೋಷಣೆ. ಖಂಡಿತ. ಈ ಮಾತಿಗೆ ಜನರ ಪ್ರತಿಕ್ರಿಯೆ ಹೇಗಿತ್ತು? ನಮ್ಮ ಮೂಲಗಳ ಪ್ರಕಾರ ಅವರ ಪ್ರತಿಕ್ರಿಯೆ 2 ಹಂತದಲ್ಲಿತ್ತು. ಮೊದಲು ಅವರ ಮಧುರ ಮಾತುಗಳನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾಗಿ ಅವರನ್ನು ಮೆಚ್ಚಿಕೊಂಡ್ರು. ವಾವ್, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಹೌದು. ಆದರೆ ಕ್ಷಣಾರ್ಧದಲ್ಲಿ ಆ ಮೆಚ್ಚುಗೆ ಸಂಶಯವಾಗಿ ನಂತರ ತಿರಸ್ಕಾರವಾಗಿ ಬದಲಾಗುತ್ತೆ. ಯಾಕೆ ಹೀಗೆ? ಯಾಕಂದ್ರೆ ಅವರ ಮನಸ್ಸು ಆ ಮಾತಿನ ಆಳವನ್ನು ಗ್ರಹಿಸಲು ಸಿದ್ಧವಿರಲಿಲ್ಲ. ಮೆಚ್ಚುಗೆ ಮಾಯವಾಗಿ ಅವರ ತರ್ಕ ಕೆಲಸ ಮಾಡಲು ಶುರು ಮಾಡಿತು. ಅವರು ತಮ್ಮಲ್ಲೇ, 1 ನಿಮಿಷ, ಇವನು ನಮ್ಮ ಜೋಸೆಫ್ನ ಮಗನಲ್ವಾ, ನಮ್ಮ ಜೊತೆಗೆ ಬೆಳೆದ ಹುಡುಗ, ಬಡಗೆಯ ಕೆಲಸ ಮಾಡ್ಕೊಂಡಿದ್ದ, ಇವನು ಹೇಗೆ ಮೆಸ್ಸಿಯಾಗೋಕ್ ಸಾಧ್ಯ ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದರು. ಅಂದ್ರೆ ಅತಿಯಾದ ಪರಿಚಿತತೆಯೇ ಅವಿಗೆ ಅಡ್ಡಿಯಾಯಿತು. ಟೂ ಫೆಮಿಲಿಯರ್ ಟು ಬಿ ಡಿವೈನ್ ಅನ್ನೋ ಹಾಗೆ. ಅದೇ, ಅವರು ಒಬ್ಬ ಮಹಾನ್ ರಕ್ಷಕ, ರಾಜನಂತೆ, ಯೋಧನಂತೆ ಬರ್ತಾನೆ ಅಂತ ಕಾದಿದ್ರು. ಆದರೆ ತಮ್ಮ ಊರಿನ ಒಬ್ಬ ಸಾಮಾನ್ಯ ಯುವಕನ ರೂಪದಲ್ಲಿ ಬಂದಾಗ ಅದನ್ನು ಒಪ್ಕೊಳ್ಳೋಕೆ ಅವರ ಪೂರ್ವಾಗ್ರಹಗಳು, ಅವರ ನಿರೀಕ್ಷೆಗಳು ಬಿಡ್ಲಿಲ್ಲ. ಖಂಡಿತ. ಇದು ಮಾನವ ಸ್ವಭಾವದ ಒಂದು ದೊಡ್ಡ ದುರಂತ. ನಾವು ಅಸಾಧಾರಣವಾದದನ್ನು ಯಾವಾಗಲೂ ದೂರದಲ್ಲಿ, ಅಪರಿಚಿತ ರೂಪದಲ್ಲಿ ಹುಡುಕ್ತೇವೆ. ಅದು ನಮ್ಮ ಕಣ್ಣ ಮುಂದೆಯೇ ಅತ್ಯಂತ ಸಾಮಾನ್ಯ ರೂಪದಲ್ಲಿ ಬಂದಾಗ ನಾವು ಅದನ್ನು ಗುರುತಿಸಲು ವಿಫಲರಾಗ್ತೇವೆ. ಇವನು ನಮಗೆ ಗೊತ್ತಿರೋವನೇ, ಇವನಲ್ಲೇನೋ ಅಂತ ವಿಶೇಷವಿದೆ ಅನ್ನೋ ಮನೋಭಾವ.
ಅದೇ ಮನೋಭಾವ ಸತ್ಯವನ್ನು ನೋಡದಂತೆ ಅವರ ಕಣ್ಣಿಗೆ ಪೊರೆ ಎಳೆದಿತ್ತು. ಸರಿ, ಇದೆಲ್ಲ ಆಯ್ತು. ಇದು ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಇದರಿಂದ ಇವತ್ತಿಗೆ ನಮ್ಮ ಬದುಕಿಗೆ ಸಿಗುವ ಪಾಠವಾದರೂ ಏನು? ಇದರಲ್ಲಿ ಹಲವಾರು ಪಾಠಗಳಿವೆ. ಮೊದಲನೇದಾಗಿ ಸಮಗ್ರ ಮುಕ್ತಿ ಅಥವಾ ಹೊಲಿಸ್ಟಿಕ್ ಸ್ಯಾಲ್ವೇಷನ್ ಅನ್ನೋ ಕಲ್ಪನೆ. ಸಮಗ್ರ ಮುಕ್ತಿ ಅಂದ್ರೆ ಯೇಸುವಿನ ಸೇವೆ ಕೇವಲ ಜನರ ಆತ್ಮವನ್ನು ರಕ್ಷಿಸುವುದಕ್ಕೆ ಸೀಮಿತವಾಗಿರಲಿಲ್ಲ. ಅದು ಜನರ ಹಸಿವು, ಕಾಯಿಲೆ, ಸಾಮಾಜಿಕ ಅನ್ಯಾಯ, ಮಾನಸಿಕ ನೋವು ಹೀಗೆ ಜೀವನದ ಎಲ್ಲಾ ಆಯಾಮಗಳಿಗೂ ಸ್ಪಂದಿಸಿತು. ಇದು ಬಹಳ ಮುಖ್ಯವಾದ ಅಂಶ. ನಮ್ಮ ನಂಬಿಕೆ ಕೇವಲ 4 ಗೋಡೆಗಳ ಮಧ್ಯೆ ಇರಬಾರ್ದು, ಅದು ಹೊರಗಿನ ಜಗತ್ತಿನ ನೋವಿಗೆ ಸ್ಪಂದಿಸಬೇಕು ಅಂತ. ಸರಿ, ಎರಡನೇ ಪಾಠ ಯಾವುದು? ಎರಡನೇದು ಜವಾಬ್ದಾರಿಯ ವರ್ಗಾವಣೆ. ಯೇಸು ದೇವರಾತ್ಮ ನನ್ನ ಮೇಲಿದೆ ಅಂತ ಶುರು ಮಾಡಿದ್ರು. ಆ ಮೂಲಕ ಅದೇ ದೇವರಾತ್ಮವನ್ನು ಪಡೆದ ಅವರ ಹಿಂಬಾಲಕರಾದ ನಮ್ಮ ಮೇಲೂ ಅದೇ ಜವಾಬ್ದಾರಿ ಇದೆ ಅಂತ ನೆನಪಿಸ್ತಾರೆ. ಓ, ದೀನರಿಗೆ ಶುಭ ಸಂದೇಶ ಸಾರುವುದು, ಬಂಧಿತರಿಗೆ ಬಿಡುಗಡೆಗಾಗಿ ಕೆಲಸ ಮಾಡುವುದು, ಇದೆಲ್ಲ ಕೇವಲ ಒಂದು ಆಯ್ಕೆ ಅಲ್ಲ, ಅದೊಂದು ನಮಗೆ ಕೊಡಲ್ಪಟ್ಟ ಹೊಣೆಗಾರಿಕೆ. ಆ ನಜರೇತಿನ ಘೋಷಣಾ ಪತ್ರ ನಮಗೂ ಅನ್ವಯಿಸುತ್ತೆ. ಮತ್ತು ಮೂರನೇದು ಮತ್ತು ಬಹುಶಃ ಅತ್ಯಂತ ಸವಾಲಿನದ್ದು, ಮಾತು ಮತ್ತು ಕೃತಿಯ ನಡುವಿನ ಸಾಮರಸ್ಯ. ಮಾತು ಮತ್ತು ಕೃತಿ. ಯೇಸು ಪ್ರಾರ್ಥನಾ ಮಂದಿರದಲ್ಲಿ ಮೊದಲು ತಮ್ಮ ಉದ್ದೇಶವನ್ನು ಘೋಷಿಸಿದರು, ನಂತರ ತಮ್ಮ ಮುಂದಿನ 3 ವರ್ಷಗಳ ಜೀವನದುದ್ದಕ್ಕೂ ಅದನ್ನೇ ಮಾಡಿ ತೋರಿಸಿದರು. ಅವರು ಬಡವರ ಜೊತೆ ಊಟ ಮಾಡಿದರು, ಕುರುಡರಿಗೆ ದೃಷ್ಟಿ ನೀಡಿದರು, ಬಹಿಷ್ಕೃತರನ್ನು ಪ್ರೀತಿಸಿದರು. ಅವರ ಮಾತು ಮತ್ತು ಬದುಕು ಒಂದಾಗಿತ್ತು. ಅದೇ, ನಮ್ಮ ಜೀವನದಲ್ಲೂ ನಾವು ಏನು ನಂಬುತ್ತೇವೋ, ಏನು ಹೇಳುತ್ತೇವೋ ಅದನ್ನೇ ಬದುಕಿ ತೋರಿಸಬೇಕು. ಬರೀ ಮಾತುಗಳು ಸಾಕಾಗಲ್ಲ, ಕೃತಿಗಳು ನಮ್ಮ ಮಾತಿಗೆ ಸಾಕ್ಷಿಯಾಗಬೇಕು. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ, ನಜರೇತಿನ ಪ್ರಾರ್ಥನಾ ಮಂದಿರದಲ್ಲಿ ನಡೆದ ಆ ಘಟನೆ ಕೇವಲ ಒಂದು ಘಟನೆಯಲ್ಲ, ಅದೊಂದು ಕ್ರಾಂತಿಯ ನೀಲನಕ್ಷೆ. ಹೌದು, ದೀನರಿಗೆ ಭರವಸೆ, ಬಂಧಿಕರಿಗೆ ಬಿಡುಗಡೆ ಮತ್ತು ಶೋಷಿತರಿಗೆ ಸ್ವಾತಂತ್ರ್ಯದ ಒಂದು ಸಮಗ್ರವಾದ ದೃಷ್ಟಿಕೋನವದು. ಯೇಸುವಿನ ಆ ಇಂದು ನೆರವೇರಿತು ಅನ್ನೋ ಮಾತು ಬದಲಾವಣೆಗಾಗಿ ನಾವು ಭವಿಷ್ಯಕ್ಕೆ ಕಾಯಬೇಕಾಗಿಲ್ಲ, ಅದು ವರ್ತಮಾನದಲ್ಲೇ ನಮ್ಮಲ್ಲೇ ಆರಂಭವಾಗಬೇಕು ಅನ್ನೋದನ್ನು ಸದಾ ನೆನಪಿಸುತ್ತೆ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಆಲೋಚನೆ ಬಿಟ್ಟು ಹೋಗೋಣವೇ? ಖಂಡಿತ, ಹೇಳಿ. ನಜರೇತಿನ ಜನರು ಇವನು ಜೋಸೆಫನ ಮಗನಲ್ಲವೇ ಅಂತ ಕೇಳುವ ಮೂಲಕ ತಮ್ಮ ಅತಿಯಾದ ಪರಿಚಿತತೆಯಿಂದಾಗಿಯೇ ತಮ್ಮ ನಡುವೆ ಇದ್ದ ದೈವಿಕ ಕಾರ್ಯವನ್ನು ಗುರುತಿಸಲು ವಿಫಲರಾದರು. ಇದು ನಂಗೊಂದು ಪ್ರಶ್ನೆ ಹುಟ್ಟಾಕುತ್ತೆ. ಏನು ಆ ಪ್ರಶ್ನೆ? ನಾವು ನಮ್ಮ ದೈನಂದಿನ ಜೀವನದಲ್ಲಿ ತುಂಬಾ ಪರಿಚಿತ, ತುಂಬಾ ಸಾಮಾನ್ಯ ಅಂತ ಭಾವಿಸುವ ಯಾವ ವ್ಯಕ್ತಿಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಅಸಾಧಾರಣವಾದದ್ದನ್ನು ಅಥವಾ ದೈವಿಕವಾದದ್ದನ್ನು ಕಡೆಗಣಿಸುತ್ತಿರಬಹುದು. ಬಹುಶಃ ನಾವು ಹುಡುಕುತ್ತಿರುವ ಉತ್ತರ, ನಾವು ಕಾಯ್ತಿರುವ ಪವಾಡ ನಮ್ಮ ಕಣ್ಣು ಮುಂದೆಯೇ ಅತ್ಯಂತ ಸರಳ ರೂಪದಲ್ಲಿ ಈಗಾಗಲೇ ಇರಬಹುದೇ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.